ನಿನ್ನೆ ಆಫ್ಟರ್ನೂನ್ ಟೈಮ್ ಅಲ್ಲಿ ಏರ್ ಇಂಡಿಯಾ ಫ್ಲೈಟ್ AI-171 ಏನಿದೆ ಅದು ಕ್ರಾಶ್ ಆಗಿರೋದು ನಿಮ್ಗೆಲ್ಲ ಆಲ್ರೆಡಿ ಗೊತ್ತೇ ಇರುತ್ತೆ. ಅಫಿಷಿಯಲ್ ರಿಪೋರ್ಟ್ಸ್ ಪ್ರಕಾರ 242 ಮೆಂಬರ್ಸ್ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಿದ್ರು. ಅದರಲ್ಲಿ 169 ಇಂಡಿಯನ್ ನ್ಯಾಷನಲ್ಸ್, 53 ಬ್ರಿಟಿಷ್ ನ್ಯಾಷನಲ್ಸ್ ಅಂಡ್ 7 ಪೋರ್ಚುಗಲ್ಸ್, ಒಬ್ಬ ಕೆನಡಿಯನ್, ಇಬ್ರು ಪೈಲಟ್ಸ್ ಸೇರಿ 10 ಮೆಂಬರ್ಸ್ ಕ್ರೂ ಮೆಂಬರ್ಸ್ ಇದ್ರು. ಈ ಕ್ರಾಶ್ BJ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ರೂಫ್ ಟಾಪ್ ಗೆ ಟಚ್ ಆಗಿ ಕ್ರಾಶ್ ಆಗಿರುತ್ತೆ. ಆ ಟೈಮ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದಂತ ಹುಡುಗರು ರೂಫ್ ಟಾಪ್ ಮೇಲೆ ಲಂಚ್ ಮಾಡ್ತಿದ್ರಂತೆ. ಅವರಲ್ಲಿ ಸ್ವಲ್ಪ ಜನ ಗಾಯಗೊಂಡಿದ್ದಾರೆ, ಸ್ವಲ್ಪ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ನ್ಯೂಸ್ ಚಾನೆಲ್ಸ್ ಅವ್ರು ತೋರಿಸಿದ ಪ್ರಕಾರ ಎಲ್ಲರೂ ಪ್ರಾಣ ಕಳ್ಕೊಂಡಿರ್ತಾರೆ, ಬಟ್ ಒಬ್ಬ ವ್ಯಕ್ತಿ ಅದೃಷ್ಟ ಪ್ರಕಾರ ಎಸ್ಕೇಪ್ ಆಗಿದ್ದಾನೆ ಅಂತಾನೆ ಹೇಳ್ಬೋದು. ಇನ್ಫಾರ್ಮೇಶನ್ ಪ್ರಕಾರ ಈ ಫ್ಲೈಟ್ ನಿನ್ನೆ ಆಫ್ಟರ್ನೂನ್ 1:10 PM ಗೆ ಟೇಕ್ ಆಫ್ ಆಗ್ಬೇಕಿರೋದು 1:39 PM ಗೆ ಟೇಕ್ ಆಫ್ ಆಗಿರುತ್ತೆ. ಟೇಕ್ ಆಫ್ ಆದ ನಂತರ 30 ಸೆಕೆಂಡ್ಸ್ ಅಷ್ಟೇ ಆಗಿರುತ್ತೆ. ಫ್ಲೈಟ್ ಕೂಡ 600 to 700 ಫೀಟ್ ಅಷ್ಟೇ ಹೈಟಿಗೆ ಹೋಗಿರುತ್ತೆ, ರೀಚ್ ಆಗಿರುತ್ತೆ. ಇನ್ನು ಅಷ್ಟರಲ್ಲೇ ಈ ಏರ್ ಟ್ರಾಫಿಕ್ ಕಂಟ್ರೋಲರ್ಸ್ ಏನಿರ್ತಾರೆ ಅವ್ರಿಗೆ ಮೇಡೇ ಸಿಗ್ನಲ್ ಬರುತ್ತೆ. ಏರ್ ಟ್ರಾಫಿಕ್ ಕಂಟ್ರೋಲ್ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾರೆ, ಬಟ್ ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬಂದಿರಲ್ಲ. ಭಾರತ ದೇಶದ ಇತಿಹಾಸದಲ್ಲಿ ಇದೊಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಈ ಘಟನೆ ಆಗೋದಕ್ಕೆ ಒಂದಷ್ಟು ಪಾಸಿಬಿಲಿಟೀಸ್ ಇರಬಹುದು ಅಂತ ಎಕ್ಸ್ಪರ್ಟ್ಸ್ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಮಲ್ಟಿ ಬರ್ಡ್ ಹಿಟ್ಟಿಂಗ್ ಆಗಿರ್ಬೋದು ಅಂತ. ಪ್ಲೇನ್ ಗೆ ಸೈಡ್ ಅಲ್ಲಿ 2 ಇಂಜಿನ್ಸ್ ಏನಿರುತ್ತೆ ಫ್ಯಾನ್ಸ್ ತರ, ಮೇ ಬಿ ಎರಡು ಕಡೆನೂ ಬರ್ಡ್ ಹಿಟ್ಟಿಂಗ್ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ಬಟ್ ಏನು ಅಂದ್ರೆ ಈ ಪಾಸಿಬಿಲಿಟಿ ಆಗೋದಕ್ಕೆ ತುಂಬಾ ಚಾನ್ಸಸ್ ಕಡಿಮೆ. ಇಷ್ಟೊಂದು ಪ್ರಾಣ ನಷ್ಟ ಆಗೋದಕ್ಕೆ ಮೇನ್ ರೀಸನ್ ಫ್ಲೈಟ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿರೋದ್ರಿಂದ ಫ್ಲೈಟ್ ಅಲ್ಲಿ ಫ್ಯೂಯಲ್ ಲೋಡ್ ಜಾಸ್ತಿ ಮಾಡಿರ್ತಾರೆ. ಮೇ ಬಿ ಇದರಿಂದಾಗಿ ಫ್ಯೂಯಲ್ ಕಂಟಾಮಿನೇಷನ್ ಆಗಿರ್ಬೋದು ಅಂತ ಒಂದು ಅಸಂಪ್ಷನ್ ಇದೆ. ಒಂದು ಥಿಯರಿ ಪ್ರಕಾರ ಟೋಟಲಿ ಎಲೆಕ್ಟ್ರಿಸಿಟಿ ಫೇಲ್ಯೂರ್ ಆಗಿರ್ಬೋದು ಅಂತ ಅನ್ಕೋತಾ ಇದ್ದಾರೆ. ಅದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ಫ್ಲೈಟ್ ಟೇಕ್ ಆಫ್ ಆಗೋದಕ್ಕೂ ಮೊದಲು ಏನೋ ಇಶ್ಯೂ ಇದೆ ಅಂತ ಡಿಲೇ ಮಾಡಿರ್ತಾರೆ. ಅಂಡ್ ಇದೇ ಫ್ಲೈಟ್ ಪ್ರೀವಿಯಸ್ ಟ್ರಾವೆಲ್ ಅಲ್ಲಿ ಯಾರೋ ಒಬ್ಬ ಪ್ಯಾಸೆಂಜರ್ ಅವ್ರ ಮುಂದೆ ಕೂತಂತ ಟಿವಿ ಡಿಸ್ಪ್ಲೇ ಏನಿರುತ್ತೆ ಅದು ವರ್ಕ್ ಆಗ್ತಾ ಇರಲ್ಲ. ಅದನ್ನ ತೆಗೆದು ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿರ್ತಾರೆ. ಇದು ಡಿಸ್ಪ್ಲೇ ಏನು ವರ್ಕ್ ಆಗ್ತಾ ಇಲ್ಲ, ಮೇ ಬಿ ಏನೋ ಇಶ್ಯೂ ಇರುತ್ತೆ, ಈ ಫ್ಲೈಟ್ಸ್ ಅಲ್ಲೆಲ್ಲ ಎಂತ ಸರ್ವಿಸ್ ಕೊಡ್ತಾರೆ ನೋಡಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕಿರ್ತಾರೆ. ಅದನ್ನು ರೀಸನ್ ಆಗಿರ್ಬೋದು ಅಂತ ಒಂದು ಪ್ರಿಡಿಕ್ಷನ್ ಇದೆ. ಅವ್ರು ಹಾಕಿದಂತ ವಿಡಿಯೋ ಈಗ ಪ್ಲೇ ಮಾಡ್ತೀನಿ ನೋಡಿ. We are almost about to taxi, but this AC is not working. Look at everyone, and it's as usual here. TV screens are also not working. Neither this button for calling the cabin crew. Nothing is working. Nothing. Not even the light is working. See, is this what you are providing? And as usual, that is why Air India is considered as one of the worst airlines in the world. AC is still not working, and today it is very, very, very hot in Delhi. And as usual, the in-flight entertainment is not working. Leave in-flight entertainment. Landing stations. If I talk about this light, it is also not working. ಇನ್ನೊಂದು ಅಸಂಪ್ಷನ್ ಏನು ಅಂತಂದ್ರೆ ಮಲ್ಟಿ ಇಂಜಿನ್ ಫೇಲ್ಯೂರ್ ಆಗಿರ್ಬೋದು ಅಂತ. ಈ ಮಲ್ಟಿ ಇಂಜಿನ್ ಫೇಲ್ಯೂರ್ ಆಗೋದೇನಿದೆ ಇದು ತುಂಬಾನೇ ರೇರ್. ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಪೈಲಟ್ ಮೇಡೆ ಕಾಲ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಈ ಮೇಡೆ ಕಾಲ್ ಕೊಡೋದೇನಿದೆ ಇದು ತುಂಬಾನೇ ಎಮರ್ಜೆನ್ಸಿ ಕಾಲ್ ಅಂತಾನೆ ಹೇಳ್ಬೋದು. ಇಫ್ ಸಪೋಸ್ ಅದೇ ಪ್ಲೇನ್ ಮಿಡ್ ಏರ್ ಅಲ್ಲಿ ಇದ್ದಿದ್ದೇ ಆಗಿದ್ರೆ ಈ ಮೇಡೆ ಕಾಲ್ ಅನ್ನೋದು ವರ್ಕ್ ಆಗುತ್ತೆ. ಮೇ ಬಿ ಯಾಕಂತಂದ್ರೆ ಒಂದಷ್ಟು ಹೈಟ್ ಅಲ್ಲಿ ಇದ್ದಾಗ ರೆಸ್ಕ್ಯೂ ಆಪರೇಷನ್ ಸ್ಟಾರ್ಟ್ ಮಾಡಿ ಇದು ವಾಟರ್ ಲ್ಯಾಂಡಿಂಗ್ ಅಥವಾ ಬೇರೆ ಯಾವುದೇ ಏರ್ಲೈನ್ಸ್ ಅಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಕ್ಕೆ ಪ್ಲಾನ್ ಮಾಡಿ ಮಾಡಬಹುದಿತ್ತು. ಅದೇ ಈ ಪ್ಲೇನ್ ಟೇಕ್ ಆಫ್ ಆಗಿ 30 ಸೆಕೆಂಡ್ಸ್ ಅಷ್ಟೇ ಆಗಿತ್ತು ಅಂಡ್ 600 to 700 ಫೀಟ್ ಡಿಸ್ಟೆನ್ಸ್ ಅಲ್ಲಿ ಅಷ್ಟೇ ಆಗಿರುತ್ತೆ. ಈ ಮೇಡೆ ಕಾಲ್ ಕೊಟ್ರು ಯಾವುದೇ ತರ ರಿಯಾಕ್ಟ್ ಮಾಡಿ ರೆಸ್ಪಾನ್ಸ್ ಬರೋಷ್ಟರಲ್ಲಿ ಈ ಕ್ರಾಶ್ ಆಗೋಗಿರುತ್ತೆ. ಈ ಘಟನೆ ಆಗಿರೋದ್ರ ಬಗ್ಗೆ ಇನ್ನೂ ಯಾವುದೇ ಪ್ರಾಪರ್ ಆನ್ಸರ್ ಕೊಟ್ಟಿರಲ್ಲ. ಮೇ ಬಿ ಏವಿಯೇಷನ್ ಕಡೆಯಿಂದ ಇನ್ವೆಸ್ಟಿಗೇಷನ್ ಲೇಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ನಿನ್ನೆ ನಾನು ನ್ಯೂಸ್ ಅಲ್ಲಿ ನೋಡಿದಾಗ ಈ ಬ್ಲಾಕ್ ಬಾಕ್ಸ್ ಅಂಡ್ ಅದರ್ ಥಿಂಗ್ಸ್ ನ ಇನ್ವೆಸ್ಟಿಗೇಷನ್ ಗೆ ತಗೊಂಡು ಹೋಗಿದಾರಂತೆ. ಮೇ ಬಿ ಇನ್ನೊಂದು 2-3 ಡೇಸ್ ಅಲ್ಲಿ ಒಂದಷ್ಟು ಸ್ವಲ್ಪ ಇನ್ಫಾರ್ಮೇಶನ್ ಬರ್ಬೋದು ಅಂತ ಅನ್ಕೋತೀನಿ. ಇನ್ನೊಂದು ಮೈನ್ ಏನು ಅಂತಂದ್ರೆ ಪ್ಲೇನ್ ಟೇಕ್ ಆಫ್ ಆದ್ಮೇಲೆ ಸೆಕೆಂಡ್ಸ್ ಆರ್ ವಿತ್ ಇನ್ ಮಿನಿಟ್ಸ್ ಅಲ್ಲಿ ಸರ್ಟೆನ್ ಹೈಟ್ ಗೆ ರೀಚ್ ಆಗ್ಬೇಕು ಅಂತ ಇರುತ್ತೆ. ಬಟ್ ನಾವ್ ಇಲ್ಲಿ ನೋಡೋದೇ ಆದ್ರೆ 600 to 700 ಫೀಟ್ ಹೈಟ್ ಹೋಗಿರುತ್ತೆ. ಕೆಲವೊಂದು ನ್ಯೂಸ್ ಚಾನೆಲ್ ಪ್ರಕಾರ 825 ಫೀಟ್ ಹೋಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಎಷ್ಟಾದ್ರೆ ಏನು, ಇಟ್ಸ್ ವೆರಿ ಬಿಲೋ ದನ್ ಇಟ್ಸ್ ರೇಂಜ್. ಅಷ್ಟೊಂದು ಹೈಟ್ಸ್ ಗೆ ರೀಚ್ ಆಗದೆ ಇರೋದಕ್ಕೆ ಮೇನ್ ರೀಸನ್ ಮೇ ಬಿ ಆಗ್ಲೇ ಹೇಳ್ದಂಗೆ ಇಂಜಿನ್ ಫೇಲ್ಯೂರ್ ಅಥವಾ ಹೆವಿ ಲೋಡ್ ಆಗಿರ್ಬೋದು ಅಂತಾನು ಹೇಳ್ಬೋದು. ಇಂಜಿನ್ ಬೇಕಾದಷ್ಟು ಪವರ್ ನ ಜನರೇಟ್ ಮಾಡದೇ ಇರೋದಕ್ಕೂ ರೀಸನ್ ಇರುತ್ತೆ. ನಮ್ ಇಂಡಿಯಾಲ್ ನಡೆದಂತ ಡೆಡ್ಲಿಯೆಸ್ಟ್ ಏವಿಯೇಷನ್ ಆಕ್ಸಿಡೆಂಟ್ ಯಾವ್ದಾದ್ರು ಇದೆ ಅಂತ ಅಂದ್ರೆ ಅದು ಚಾಕ್ರಿ ದಾತ್ರಿ ಅಲ್ಲಿ ಏರ್ ಕೊಲೈಡ್ ಆಗಿರುತ್ತೆ. November 12, 1996 ಅಲ್ಲಿ ಹರಿಯಾಣ ನಡೆದಂತ ಮಿಡ್ ಏರ್ ಕೊಲೈಡ್. ಅದು 2 ಪ್ಲೇನ್ಸ್, ಒಂದು ಸೌದಿ ಅರೇಬಿಯಾ ಏರ್ಲೈನ್ಸ್ ಫ್ಲೈಟ್ 763 ಬೋಯಿಂಗ್ 747, ಇನ್ನೊಂದು
ಇನ್ನೊಂದು ಕಜಕಿಸ್ತಾನ್ ಏರ್ಲೈನ್ಸ್ ಫ್ಲೈಟ್ 1907 ಅಂತ ಹೇಳ್ತಿದ್ದಾರೆ. ಈ ಎರಡು ಫ್ಲೈಟ್ಸ್ ಮಿಡ್ ಏರ್ ಅಲ್ಲಿ ಕೊಲೈಡ್ ಆಗಿರೋದು ತುಂಬಾ ಅಂದ್ರೆ ತುಂಬಾ ದೊಡ್ಡ ಘಟನೆ ಅಂತಾನೆ ಹೇಳ್ಬೋದು. ಇದರಲ್ಲಿ 344 ಜನ ಸತ್ತಿರ್ತಾರೆ. ಈ ಘಟನೆ ಆಗೋಕೆ ಪೈಲಟ್ ಮೇನ್ ರೀಸನ್ ಅಂತ ಹೇಳ್ತಿದ್ದಾರೆ. ಯಾಕಂತಂದ್ರೆ ಈ ಕಜಕಿಸ್ತಾನ್ ಕ್ರೀವ್ ಏನಿದೆ, ATC ಇನ್ಸ್ಟ್ರಕ್ಷನ್ಸ್ ಇಂಗ್ಲಿಷ್ ಅಲ್ಲಿ ಇರೋದ್ರಿಂದಾಗಿ ಅವ್ರಿಗೆ ಅಷ್ಟೊಂದು ಮೇ ಬಿ ಇಂಗ್ಲಿಷ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಇಂಗ್ಲಿಷ್ ಬರಲ್ಲ ಅನ್ನೋ ಕಾರಣದಿಂದಾಗಿ ಇನ್ಸ್ಟ್ರಕ್ಷನ್ಸ್ ಓದಕ್ ಆಗಲ್ಲ ಅನ್ನೋ ಕಾರಣದಿಂದಾಗಿ ಈ ತರ ಆಕ್ಸಿಡೆಂಟ್ಸ್ ಆಗ್ತವೆ ಅಂತ ನಂಬಕ್ಕೂ ಆಗಲ್ಲ. ಈ ಪ್ಲೇನ್ ಕ್ರಾಶ್ ಅಲ್ಲಿ 2 ಫ್ಲೈಟ್ಸ್ ಅಲ್ಲಿ ಯಾರು ಕೂಡ ಬದುಕಿರಲ್ಲ. ಅಂಡ್ ಸಿಂಗಲ್ ಏರ್ಲೈನ್ ಕ್ರಾಶ್ ಯಾವ್ದಾದ್ರು ಇದೆ ಅಂತಂದ್ರೆ ನಿನ್ನೆ ಆಗಿರೋ ಘಟನೆ ದೊಡ್ಡದು ಅಂತ ಹೇಳ್ಬೋದು. ಅದ್ರಲ್ಲೂ ಏರ್ ಟ್ರಾವೆಲಿಂಗ್ ತುಂಬಾನೇ ಸೇಫ್ ಅಂತ ಹೇಳ್ತಾರೆ. ಬಟ್ ಇದೆಲ್ಲ ನೋಡೋದಾದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ವಿಡಿಯೋ ಇಷ್ಟೇ. ಈ ಘಟನೆಯಲ್ಲಿ ಪ್ರಾಣ ಕಳ್ಕೊಂಡಂತವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಡ್ ಅವ್ರ ಫ್ಯಾಮಿಲೀಸ್ ಗೆ ಮೇನ್ ಆಗಿ ಈ ನೋವನ್ನ ಮರೆಯೋಕೆ ಆದಷ್ಟು ಈ ನೋವಿಂದ ಆಚೆ ಬರ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.